ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಯಾವಾಗಲೂ ಹಾಗೇನೆ ತಮ್ಮ ಅನ್ನದ ತಟ್ಟೆಗೆ ಕಲ್ಲು ಬೀಳೋವರೆಗೆ ಯಾರೂ ಎಚ್ಚರಗೊಳ್ಳೋದಕ್ಕೆ ಹೋಗೋದಿಲ್ಲ. ಅನ್ನಕ್ಕೆ ಕುತ್ತು ಬರುತ್ತೆ ಅಂದರೆ ಎಂಥವ್ರು ಬೇಕಾದರೂ ತಿರುಗಿ ಬೀಳ್ತಾರೆ. ಈಗ ಕಾಶ್ಮೀರದಲ್ಲಿ ಆಗ್ತಾ ಇರೋದು ಅದೇನೆ. ಕಾಶ್ಮೀರದಲ್ಲಿ ನಾನು ಕಾಶ್ಮೀರಿ ಅಂತಿದ್ದವರು ಐ ಆಮ್ ಇಂಡಿಯನ್ ಅಂತ ಪ್ಲೇಕಾರ್ಡ್ಗಳನ್ನು ಹಿಡ್ಕೋತಾ ಇದ್ದಾರೆ. ಭಾರತದ ವಿರುದ್ಧ ಧಿಕ್ಕಾರಕ್ಕೆ ಹೋಗ್ತಾ ಕಲ್ಲೆಸೆತಿದ್ದ ಕೈಗಳಲ್ಲಿ ಕ್ಯಾಂಡಲ್ಗಳು ಬಂದಿವೆ. ಪಾಕಿಸ್ತಾನ ಮುರ್ದಾಬಾದ್ ಅನ್ನೋ ಘೋಷಣೆಗಳವರು ಬಾಯಲ್ಲಿ ಬರ್ತಾ ಇವೆ. ಇದು ಪ್ರವಾಸಿಗರ ಬಲಿದಾನ ತಂದ ಬದಲಾವಣೆ. ನಾಳೆ ಉಗ್ರವಾದದಿಂದ ನರಳುವ ಕಾಶ್ಮೀರಕ್ಕೆ ಪ್ರವಾಸಿಗರೇ ಬಾರದೇ ಇದ್ರೆ ಅನ್ನೋ ಆತಂಕದಿಂದ ಉಂಟಾಗ್ತಾ ಇರೋ ಬದಲಾವಣೆ. ದುಡಿಮೆ ಇಲ್ಲದ ದಿನಗಳು ಬೇರೆ, ಆದ್ರೆ ದುಡಿಮೆಯ ಹಣದ ರುಚಿ ಕಂಡ ನಂತರ ಆ ಫ್ಲೋ ಎಲ್ಲಿ ನಿಂತು ಹೋಗುತ್ತೋ ಅನ್ನೋ ಕಳವಳದಿಂದ ಆಗ್ತಾ ಇರೋ ಬದಲಾವಣೆ ಇದು. ಈಗ ಅಲ್ಲಿಗೆ ಬಂದಿದ್ದ ಪ್ರವಾಸಿಗರು ವಾಪಸ್ ಹೋಗ್ತಾ ಇದ್ದಾರೆ. ಬುಕ್ ಆಗಿದ್ದ ಸಾಕಷ್ಟು ಟೂರ್ಗಳನ್ನ ಕ್ಯಾನ್ಸಲ್ ಮಾಡ್ಕೊಳ್ಳಲಾಗ್ತಾ ಇದೆ. ಕೋಟ್ಯಂತರ ರೂಪಾಯಿ ಆದಾಯ ಹೊರಟು ಹೋಗುತ್ತೆ. ಹೀಗಾಗಿ ಕಾಶ್ಮೀರಿ ಕೂಡ ಆತಂಕಗೊಂಡಿದ್ದಾನೆ. ಇಷ್ಟು ದಿನ ಮತದ ಕಾರಣದಿಂದ ಸಾಕಿ ಸಲುಹಿದ ಉಗ್ರವಾದ ಹೀಗೆ ತಮ್ಮ ಅನ್ನ ಕಿತ್ಕೊಳ್ಳುತ್ತೆ ಅನ್ನೋ ಅರಿವು ಪಾಪ ಕಾಶ್ಮೀರಿಗಳಿಗೂ ಇಷ್ಟು ದಿನ ಇರಲಿಲ್ಲ. ಈ ದಾಳಿಯಿಂದ ಕಾಶ್ಮೀರಿಗಳ ಸಿಂಪತಿಯನ್ನ ಉಗ್ರವಾದಿಗಳು ಕಳ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಲ್ಲಿ ಬರೀ ಪ್ರವಾಸಿಗರನ್ನ ಮಾತ್ರ ಅವರು ಕೊಂದಿಲ್ಲ, ಕಾಶ್ಮೀರದ ಆತಿಥ್ಯವನ್ನು ಕೊಂದಿದ್ದಾರೆ. ಕಾಶ್ಮೀರದ ಆದಾಯವನ್ನ, ಕಾಶ್ಮೀರದ ಪ್ರೈಡ್ ಅನ್ನ ಕೊಂದು ಹಾಕಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಕಾಶ್ಮೀರಿಗಳನ್ನ ಉಗ್ರವಾದದ ವಿರುದ್ಧ ನಿಲ್ಲೋ ಹಾಗೆ ಮಾಡುತ್ತಾ. ಈ ದಾಳಿಯಿಂದ ಕಾಶ್ಮೀರಕ್ಕುಂಟಾಗ್ತಾ ಇರೋ ನಷ್ಟ ಎಂಥದ್ದು, ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಪಹಲ್ಗಾಂವ್ ಅಲ್ಲಿ ಉಗ್ರರ ದಾಳಿ ಆಯಿತು ನೋಡಿ. ಅದು ಪ್ಯಾಂಟು ಬಿಚ್ಚಿಸಿ ಮತದ ಗುರುತನ್ನ ಹುಡುಕಿದ ನೀಚರನ್ನ ನಮಗೆ ಪರಿಚಯಿಸಿದ ಹಾಗೇನೆ ಸಂಕಷ್ಟದಲ್ಲಿದ್ದ ಪ್ರವಾಸಿಗರನ್ನ ಹೆಗಲ ಮೇಲೆ ಕೂಡಿಸಿಕೊಂಡು 5 ಕಿಲೋಮೀಟರ್ ಹೊತ್ತು ತಂದ ಮಾನವೀಯತೆಯನ್ನು ಪರಿಚಯಿಸಿಕೊಡ್ತು. ಪ್ರವಾಸಿಗರ ಮೇಲಿನ ಪ್ರೀತಿಯ ಕಾರಣಕ್ಕೆ ಭಯೋತ್ಪಾದಕರನ್ನ ತಡೆಯೋದಕ್ಕೆ ಪ್ರಯತ್ನ ಪಟ್ಟು ಸಾವಿಗೀಡಾದ ಆದಿಲ್ ಅನ್ನೋ ಮನುಷ್ಯನ ಧೈರ್ಯ ಮತ್ತು ತ್ಯಾಗವನ್ನು ಕೂಡ ಪರಿಚಯ ಮಾಡಿಕೊಡ್ತು. ಅಲ್ಲೊಂದಷ್ಟು ಹೀರೋಗಳು ನಮ್ಮ ಕಣ್ಣಿಗೆ ಕಾಣಿಸಿದ್ರು. ಆದ್ರೆ ಕಾಶ್ಮೀರದ ಈ ದುಸ್ಥಿತಿಗೆ ಅಲ್ಲಿನ ಜನರ ಮನಸ್ಥಿತಿಯೇ ಕಾರಣ ಅನ್ನೋದನ್ನ ಮರೆಮಾಚೋದಕ್ಕೆ ಮಾತ್ರ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ದಾಳಿಕೋರರಲ್ಲಿ ಇಬ್ಬರು ಪಶ್ತೂನಿ ಮಾತಾಡ್ತಾ ಇದ್ರು. ಅವರು ಪಾಕಿಸ್ತಾನಿ ಮೂಲದವರಾದ್ರೆ ಇನ್ನಿಬ್ಬರಲ್ಲಿ ಕಾಶ್ಮೀರಿಗಳೇ ಇದ್ರು. ಪಾಕಿಸ್ತಾನಿ ಮೂಲದ ಉಗ್ರರನ್ನ ಕರ್ಕೊಂಡು ಬಂದು ಆಶ್ರಯ ಕೊಟ್ಟು ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ ಅವರನ್ನ ಕರೆತಂದು ದಾಳಿ ಮಾಡಿಸಿದ ನೀಚರು ಕೂಡ ಅದೇ ಕಾಶ್ಮೀರದ ನೆಲದಿಂದ ಬಂದವರೇ ಆಗಿದ್ರು. ಇನ್ನು ಬಂದೂಕು ಹಿಡಿದು ಜೀವ ತೆಗೆದ ಭಯೋತ್ಪಾದಕರದು ಒಂಥರ ಕ್ರೌರ್ಯ. ಆದ್ರೆ ಕಾಶ್ಮೀರದಿಂದ ವಾಪಸ್ಸು ಬರೋದಕ್ಕೆ ಹೊರಟ ಪ್ರವಾಸಿಗರನ್ನ ಕರೆತರೋ ಸಂದರ್ಭದಲ್ಲಿ ಅವರನ್ನ ಶೋಷಣೆ ಮಾಡೋದಕ್ಕೆ ನಿಂತ ವಿಮಾನಯಾನದ ಕಂಪನಿಗಳಿವೆ ನೋಡಿ, ಅವರದ್ದು ಮತ್ತೊಂದು ರೀತಿಯ ಭಯೋತ್ಪಾದನೆ. ಜನ ಹೆಚ್ಚಾದ ಕೂಡಲೇ ವಿಮಾನದ ಟಿಕೆಟ್ನ ದರ ಏಕಾಏಕಿ ಹೆಚ್ಚಾಗ್ತಾ ಹೋಯಿತು. ಸಂದರ್ಭ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳದೆ ಎಲ್ಲವನ್ನ ಹಣ ಗಳಿಕೆಯ ದೃಷ್ಟಿಯಿಂದಲೇ ನೋಡುವ, ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯವಾದಷ್ಟು ಹೀರಿ ಬಿಡಬೇಕು ಅಂದ್ಕೊಳ್ಳೋ ಈ ನೀಚರು ಯಾವ ಭಯೋತ್ಪಾದಕರಿಗಿಂತಲೂ ಕಡಿಮೆ ಏನಲ್ಲ. ಅದೊಂದು ಕಡೆ ಇರಲಿ, ಕಾಶ್ಮೀರದಲ್ಲಿ ಉಗ್ರವಾದ ಹೆಚ್ಚಾಗೋದಕ್ಕೆ ಅಲ್ಲಿನ ಸ್ಥಳೀಯರ ಸಹಕಾರ ಬೆಂಬಲಗಳು ಕೂಡ ಕಾರಣ ಅನ್ನೋ ಮಾತು ಸುಳ್ಳಲ್ಲ. ಯಾರೋ ಹೊರಗಿನವನು ಬಂದು ಕೈಯಲ್ಲಿ ಬಂದೂಕು ಹಿಡ್ಕೊಂಡು ಓಡಾಡಿದ ತಕ್ಷಣ ಅವನ ಗುರುತು ಜನಕ್ಕೆ ಸಿಕ್ಕಿಬಿಡುತ್ತೆ. ಅದರಲ್ಲೂ ಕಾಶ್ಮೀರದಂತಹ ಕಡೆಗಳಲ್ಲಿ ಯಾರು ಕಾಶ್ಮೀರಿ ಯಾರಲ್ಲ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಆದರೂ ಅಲ್ಲಿಗೆ ಪಶ್ತೂನಿ ಮಾತಾಡೋ ಉಗ್ರರು ಹೇಗೆ ಬರ್ತಾರೆ? ಅಲ್ಲಿ ಮುಜಾಹಿದೀನ್ಗಳನ್ನ ಬಿಟ್ಕೊಂಡಿದ್ದು ಅವರಿಗೆ ಅನ್ನ ಆಶ್ರಯ ಕೊಟ್ಟು ಟಾರ್ಗೆಟ್ಗಳನ್ನು ತೋರಿಸ್ತಾ ಇದ್ದದ್ದು ಯಾರು? ಇವತ್ತು ಅಲ್ಲಿ ರೆಸಿಸ್ಟೆನ್ಸ್ ಫೋರ್ಸು, ಆಂಟಿ ಫ್ಯಾಸಿಸ್ಟು, ಹೀಗೆ ನಾನಾ ಹೆಸರುಗಳಲ್ಲಿ ಹುಟ್ಟಿದ ಹಾಫ್ ಶೂಟ್ ಗ್ರೂಪ್ಗಳನ್ನು ನಡೆಸ್ತಾ ಇರೋದು ಯಾರು? ಸ್ಥಳೀಯರ ಬೆಂಬಲ ಇಲ್ಲದೆ ಉಗ್ರವಾದ ಎಲ್ಲೂ ಉಳಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾರೋ ಬಂದೂಕುಗಳನ್ನು ಹಿಡ್ಕೊಂಡು ಕಾಡಿಂದ ಬಂದು ಸಿಕ್ಕವರ ಮೇಲೆ ಗುಂಡು ಹಾರಿಸೋದಕ್ಕೆ ಆಗೋದಿಲ್ಲ. ಆದರೆ ಇಷ್ಟು ದಿನ ಅವರು ಬೆಂಬಲಿಸಿದ ಈ ಮತೀಯ ಉಗ್ರವಾದ ಈಗ ಅವರಿಗೇ ಮುಳುವಾಗ್ತಾ ಇದೆ. ಇದರಿಂದ ಪ್ರವಾಸಿಗರ ಸ್ವರ್ಗ ನಿಧಾನವಾಗಿ ಖಾಲಿ ಆಗ್ತಾ ಇದೆ. ಗೆಳೆಯರೆ, ಜಮ್ಮು ಕಾಶ್ಮೀರ ಭೂಲೋಕದ ಸ್ವರ್ಗ ಇದ್ದ ಹಾಗೆ. ಅಲ್ಲಿನ ದಾಲ್ ಸರೋವರ, ಗುಲ್ಮಾರ್ಗ್, ಸೋನಾಮಾರ್ಗ್, ಪಹಲ್ಗಾಂವ್ ಸೇರಿದ ಹಾಗೆ ಸಾಕಷ್ಟು ಪ್ರವಾಸಿ ಸ್ಥಳಗಳಲ್ಲಿವೆ. ಹಾಗೇನೆ ವೈಷ್ಣೋದೇವಿ, ಅಮರನಾಥ ದೇವಾಲಯಗಳು ಕೂಡ ಅಲ್ಲೇ ಇವೆ. ಅದರ ಜೊತೆಗೆ ಸಾಕಷ್ಟು ಅಳಿದುಳಿದ ಪುರಾತನ ದೇವಾಲಯಗಳನ್ನ ನೋಡೋದಕ್ಕೆ ಕೂಡ ಸಾಕಷ್ಟು ಜನ ಕಾಶ್ಮೀರಕ್ಕೆ ಹೋಗ್ತಾರೆ. ಹೀಗಾಗಿನೇ ಕಾಶ್ಮೀರವನ್ನ ಪ್ರವಾಸಿಗರ ಸ್ವರ್ಗ ಅಂತ ಕರೆಯೋದು. ನಾವು ಕಾಶ್ಮೀರದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಅನ್ನ ನೋಡೋದಕ್ಕೆ ಸಾಧ್ಯ ಆಗುತ್ತೆ, ಕೋಲ್ಡ್ ಡೆಸರ್ಟ್ ಅನ್ನ ಕಾಣೋದಕ್ಕೆ ಸಾಧ್ಯ ಆಗುತ್ತೆ, ಹಿಮದ ಸೊಬಗನ್ನ ಅಲ್ಲಿ ಅನುಭವಿಸೋದಕ್ಕಾಗುತ್ತೆ. ಹೀಗಾಗಿನೇ ಭಾರತದ ನಾನಾ ರಾಜ್ಯಗಳಿಂದ, ವಿದೇಶಗಳಿಂದ ಕೂಡ ಸಾಕಷ್ಟು ಮಂದಿ ಪ್ರವಾಸಿಗರು ಕಾಶ್ಮೀರಕ್ಕೆ ಬರ್ತಾರೆ. ಅಲ್ಲಿಗೆ ಹೋಗೋರು ಏನು ನೋಡೋದಕ್ಕೆ ಹೋದ್ರೂ ಅದರಿಂದ ಲಾಭ ಆಗೋದು, ಹೊಟ್ಟೆ ತುಂಬೋದು ಅಲ್ಲಿನ ಕಾಶ್ಮೀರಿಗಳದ್ದೇ.
ಆದ್ರೆ ಈಗ ಪಹಲ್ಗಾಂವ್ ಅಲ್ಲಿ ನಡೆದಿರೋ ಈ ದುರ್ಘಟನೆಯ ಕಾರಣದಿಂದ ಕಾಶ್ಮೀರ ಖಾಲಿ ಆಗ್ತಾ ಇದೆ. ಅಲ್ಲಿಂದ ಪ್ರವಾಸಿಗರು ವಾಪಸ್ಸು ಹೊರಡ್ತಾ ಇದ್ದಾರೆ. ಇದು ಪ್ರವಾಸಿಗರನ್ನೇ ನಂಬಿಕೊಂಡಿರುವ ಅಲ್ಲಿನ ಸಹಸ್ರಾರು ಮಂದಿಯಲ್ಲಿ ಆತಂಕವನ್ನು ಉಂಟು ಮಾಡ್ತಾ ಇದ್ದು, ಈ ಘಟನೆಯ ನಂತರ ಅಲ್ಲಿನ ಸಾಕಷ್ಟು ಮಂದಿ ಪ್ರವಾಸಿಗರಿಗೆ ಸಾಕಷ್ಟು ಆತಿಥ್ಯಗಳನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಫ್ರೀ ರೈಡ್ಗಳನ್ನು ಕೊಡ್ತೀವಿ ಅಂತಿದ್ದಾರೆ, ಡಿಸ್ಕೌಂಟ್ ಬೆಲೆಗೆ ರೂಮುಗಳನ್ನು ಕೊಡ್ತಾ ಇದ್ದಾರೆ, ನಿಮ್ಮ ರಕ್ಷಣೆಯ ಹೊಣೆ ನಮ್ಮದು ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದರ ಜೊತೆಗೆ ಪ್ರವಾಸಿಗರಲ್ಲಿ ವಿಶ್ವಾಸವನ್ನು ಮೂಡಿಸುವ ನಿಟ್ಟಲ್ಲಿ ಉಗ್ರರ ವಿರುದ್ಧ ಪ್ರತಿಭಟನೆಗಳನ್ನೂ ಮಾಡ್ತಾ ಇದ್ದಾರೆ. ಆ ಭಾಗದ ಜನರಲ್ಲಿರುವಂತಹ ಭಯವನ್ನ ಇದು ತೋರಿಸ್ತಾ ಇದೆ. ಗೆಳೆಯರೆ, ಒಂದು ಲೆಕ್ಕಾಚಾರದ ಪ್ರಕಾರ ಕಾಶ್ಮೀರದಲ್ಲಿ 1,500 ಬೋಟ್ ಹೌಸ್ಗಳಿವೆಯಂತೆ. ಅದರಲ್ಲೂ ದಾಲ್ ಸರೋವರದ ಬಳಿಯಲ್ಲಿ ಇವುಗಳ ಸಂಖ್ಯೆ ಹೆಚ್ಚು. ಇವುಗಳಲ್ಲಿ ಲಕ್ಸುರಿ ಬೋಟುಗಳು ಇವೆ, ಹಾಗೇನೆ ಸಣ್ಣ ಪುಟ್ಟ ಬೋಟುಗಳು, ಡಿಲೆಕ್ಸು, ಸೆಮಿ ಡಿಲೆಕ್ಸು ಅಂತೆಲ್ಲ ಲೆಕ್ಕ ಹಾಕಿದ್ರು ಕಾಶ್ಮೀರಿ ಕಣಿವೆಯಲ್ಲಿ ಸುಮಾರು 3,000ಕ್ಕೂ ಅಧಿಕ ವಸತಿ ವ್ಯವಸ್ಥೆಗಳಿವೆ. ಅವುಗಳ ಜೊತೆ ಪ್ರತ್ಯೇಕ ಗೆಸ್ಟ್ ಹೌಸ್ಗಳಿವೆ, ಪೇಯಿಂಗ್ ಗೆಸ್ಟ್ ವ್ಯವಸ್ಥೆಗಳಿವೆ. ಪ್ರವಾಸಿಗರಿಗೆ ಸಾಕಷ್ಟು ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಿಕೊಂಡಿದ್ದಾರೆ. ಈ ಪ್ರವಾಸೋದ್ಯಮದ ಮೇಲೆ ಅಲ್ಲಿನ ಜನ ಸಾಕಷ್ಟು ಇನ್ವೆಸ್ಟ್ ಕೂಡ ಮಾಡಿದ್ದಾರೆ. ಹೀಗಿರುವಾಗ ಏಕಾಏಕಿ ಪ್ರವಾಸಿಗರೇ ಅಲ್ಲಿಗೆ ಬರುವುದಿಲ್ಲ ಅಂತಾದ್ರೆ ಅಲ್ಲಿ ಹೂಡಿಕೆ ಮಾಡಿದ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಬದುಕುಗಳನ್ನು ಕಟ್ಟಿಕೊಂಡ ಜನರ ಗತಿ ಏನಾಗಬೇಕು? ಈ ರೆಸಾರ್ಟು, ಹೋಟೆಲ್ಲು, ಹೋಮ್ ಸ್ಟೇಗಳನ್ನು ಬಿಡಿ, ಟ್ಯಾಕ್ಸಿ ಡ್ರೈವರ್ಗಳು, ಪೋನಿವಾಲಾಗಳು, ಅಲ್ಲಿನ ಅಂಗಡಿಗಳಲ್ಲಿ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡುವವರು, ಹೋಟೆಲ್ಲುಗಳು, ಹಣ್ಣಿನ ವ್ಯಾಪಾರಿಗಳು, ಚಹಾ ಮಾರುವವರು, ಇವರೆಲ್ಲರೂ ಕೂಡ ಅಲ್ಲಿಗ ಸಮಸ್ಯೆಗೆ ಗುರಿಯಾಗ್ತಾ ಇದ್ದಾರೆ. ಈ ಪ್ರವಾಸೋದ್ಯಮವನ್ನೇ ನಂಬಿಕೊಂಡು ಕಾಶ್ಮೀರದಲ್ಲಿ ಸಹಸ್ರಾರು ಜನ ಇದ್ದಾರೆ. ಹೀಗಾಗಿ ಕಾಶ್ಮೀರದ ಕೆಲ ವಿದ್ಯಾವಂತ ಯುವಕರು ಅಲ್ಲಿ ಪ್ರವಾಸಿಗರ ಮೇಲಾಗಿರುವ ದಾಳಿಗೆ ನಾವೇ ಕಾರಣ, ನಾವು ಪ್ರವಾಸಿಗರಿಗೆ ರಕ್ಷಣೆ ಕೊಡೋದ್ರಲ್ಲಿ ವಿಫಲರಾಗಿದ್ದೀವಿ, ಪ್ರತ್ಯೇಕತೆಗೆ ಬೆಂಬಲ ಕೊಡೋದ್ರ ಮೂಲಕ ಉಗ್ರ ಚಟುವಟಿಕೆಗಳು ಹೆಚ್ಚಾಗೋ ಹಾಗೆ ನಾವೇ ಮಾಡ್ಕೊಂಡಿದ್ದೀವಿ, ಸಾಕಷ್ಟು ಜನ ಉಗ್ರರು ನಮ್ಮದೇ ಕಾಶ್ಮೀರದಿಂದ ಬಂದಿದ್ದಾರೆ, ಇದನ್ನ ಸರಿಪಡಿಸದೆ ಹೋದ್ರೆ ಕಾಶ್ಮೀರದ ಜನರ ಹೊಟ್ಟೆ ಮೇಲೆ ದೊಡ್ಡ ಹೊಡೆತ ಬೀಳುತ್ತೆ ಅನ್ನೋ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಅವರು ಹೇಳ್ತಾ ಇರೋದ್ರಲ್ಲಿ ಯಾವ ಸುಳ್ಳು ಇಲ್ಲ. ಗೆಳೆಯರೆ, ಕಾಶ್ಮೀರಕ್ಕೆ ಟೂರಿಸಂ ಅನ್ನೋದು ಆದಾಯದ ಮೂಲ. ಇಲ್ಲಿ ಪ್ರತಿ ವರ್ಷ ಸುಮಾರು 10ರಿಂದ 12 ಸಾವಿರ ಕೋಟಿಯಷ್ಟು ಆದಾಯ ಟೂರಿಸಂನಿಂದಲೇ ಬರುತ್ತೆ. ಇನ್ನು ಪ್ರವಾಸಿಗರು ಕಾಶ್ಮೀರದಲ್ಲಿ ಖರ್ಚು ಮಾಡೋ ದುಡ್ಡಿದೆಯಲ್ಲ, ಅದು ಪ್ರತಿ ವರ್ಷ ಸುಮಾರು 8,000 ಕೋಟಿಯನ್ನು ದಾಟತ್ತೆ. ಅಲ್ಲಿಗೆ ಪ್ರತಿ ವರ್ಷ ಕಾಶ್ಮೀರಕ್ಕೆ ಸುಮಾರು 19ರಿಂದ 24 ಸಾವಿರ ಕೋಟಿ ರೂಪಾಯಿಗಳಷ್ಟು ಆದಾಯ ಬರುತ್ತೆ. ಅಷ್ಟೇ ಅಲ್ಲದೆ ಕಳೆದ 2-3 ವರ್ಷಗಳಿಂದ ಅಂದ್ರೆ ಆರ್ಟಿಕಲ್ 370 ರದ್ದಾಗಿ ಅಲ್ಲಿ ಶಾಂತಿ ನೆಲೆಸಿದ ನಂತರ ಆದಾಯ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಹಾಗೆ ಜಮ್ಮು ಕಾಶ್ಮೀರದ GSDP ಬೆಳವಣಿಗೆ 4.89ರಷ್ಟಿತ್ತು. ಇನ್ನು ಜಮ್ಮು ಕಾಶ್ಮೀರದ ಟೂರಿಸಂನ ಮೇಲೆ ಹೂಡಿಕೆ ಮಾಡೋದಕ್ಕೆ ಕೂಡ ಸಾಕಷ್ಟು ಅರಬ್ ದೇಶಗಳು ಮುಂದೆ ಬಂದಿದ್ವು. ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ವು. ಈ ವರ್ಷವಂತೂ ಅಲ್ಲಿನ GSDP ದರ 7.06 ಮುಟ್ತಾ ಇತ್ತು. ಈ ಆರ್ಥಿಕ ವರ್ಷದಲ್ಲಿ ಅಲ್ಲಿನ ಜನರ ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ತಲಾದಾಯ 1,54,000 ಮುಟ್ಟಿತ್ತು. ಇನ್ನು 6 ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ಜಮ್ಮು ಕಾಶ್ಮೀರದಲ್ಲಿ ಬಜೆಟ್ ಮಂಡನೆ ಆಯ್ತಲ್ಲ, ಅದರ ಗಾತ್ರ 1,12,000 ಕೋಟಿ ರೂಪಾಯಿಗಳು. ಅದರಲ್ಲಿ 20% ಹಣವನ್ನ ಟೂರಿಸಂನಿಂದ ಬರುವ ಆದಾಯ ಅಂತ ತೋರಿಸಲಾಗಿತ್ತು. ಇನ್ನು 2024ರಲ್ಲಿ ಅಲ್ಲಿಗೆ ಭೇಟಿ ನೀಡಿದ ಪ್ರವಾಸಿಗರ ಸಂಖ್ಯೆ 2.36 ಕೋಟಿಯಷ್ಟಿದ್ರೆ ಅದರಲ್ಲಿ 65,000 ಮಂದಿ ವಿದೇಶಿ ಪ್ರವಾಸಿಗರೇ ಇದ್ರು. ಇನ್ನು ಶ್ರೀನಗರದಲ್ಲಿನ ಟುಲಿಪ್ ಗಾರ್ಡನ್ಗೆ 2025ರಲ್ಲಿ ಅಂದ್ರೆ ಈ ವರ್ಷ ಒಂದೇ ದಿನ 8 ಲಕ್ಷ ಜನ ಬಂದು ಹೋಗಿದ್ರು. ಹೀಗಾಗಿನೇ ಕಾಶ್ಮೀರದಲ್ಲಿನ ಟೂರಿಸಂ ಡೆವಲಪ್ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಕೂಡ ಹೆಚ್ಚು ಗಮನವನ್ನು ಹರಿಸ್ತಾ ಇತ್ತು. ಅಷ್ಟೇ ಅಲ್ಲದೆ ಅಲ್ಲಿನ ವಾರ್ಷಿಕ ಟೂರಿಸಂ ಆದಾಯವನ್ನ ದುಪ್ಪಟ್ಟು ಮಾಡೋದಕ್ಕೆ ಒಂದಷ್ಟು ಪ್ಲಾನ್ಗಳನ್ನು ಕೂಡ ಹಾಕೊಳ್ಳಲಾಗಿತ್ತು. ಹೀಗೆ ಬೆಳೀತಿದ್ದ ಕಾಶ್ಮೀರಕ್ಕೀಗ ಪಹಲ್ಗಾಂವ್ ಅಲ್ಲಿ ನಡೆದ ದಾಳಿ ದೊಡ್ಡ ಹೊಡೆತವನ್ನು ಕೊಟ್ಟಿದೆ ಅನ್ನೋದು ಸುಳ್ಳಲ್ಲ. ಹೀಗಾಗಿನೇ ಆ ದುಷ್ಕೃತ್ಯವನ್ನೀಗ ಕಾಶ್ಮೀರಿಗಳು ಕೂಡ ಖಂಡಿಸ್ತಾ ಇದ್ದಾರೆ. ಗೆಳೆಯರೆ, ಇಲ್ಲಿ ಭಾರತೀಯ ಯೋಧರ ಮೇಲೆ ದಾಳಿ ನಡೆದಿದ್ದರೆ ಖಂಡಿತ ಕಾಶ್ಮೀರಿಗಳು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇರಲಿಲ್ಲ, ದುಃಖನೂ ಪಡ್ತಿರ್ಲಿಲ್ಲ. ಈ ಹಿಂದೆ ಪಂಡಿತರ ಮೇಲೆ ದಾಳಿಗಳಾದ್ವಲ್ಲ, ಆಗ್ಲೂ ಅವ್ರೇನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ, ಬದಲಿಗೆ ಖುಷಿ ಪಟ್ಟಿದ್ರು. ಆದ್ರೆ ಹಾಗೆ ಪಕ್ಕದ ಮನೆಯನ್ನು ಸುಡ್ತಾ ಇರೋ ಬೆಂಕಿ ನಾಳೆ ನಮ್ಮ ಮನೆಯನ್ನು ಸುಡುತ್ತೆ ಅನ್ನೋದವರಿಗೆ ಅವತ್ತು ಗೊತ್ತಾಗ್ಲಿಲ್ಲ. ಈಗ ಅದು ಸುಡೋದಿಕ್ಕೆ ಶುರು ಮಾಡಿದೆ. ಇವರು ಬರ್ನಾಲ್ ಹುಡುಕೋತಾ ಇದ್ದಾರೆ ಅಷ್ಟೇ. ಇಲ್ಲಿ ಕಾಶ್ಮೀರ ಸೇಫ್ ಆಗಿದ್ರೆ ಮಾತ್ರನೇ ಅಲ್ಲಿಗೆ ಪ್ರವಾಸಿಗರು ಬರ್ತಾರೆ. ಪ್ರವಾಸೋದ್ಯಮವನ್ನು ಬಿಟ್ಟರೆ ಅಲ್ಲಿ ಬೇರೆ ಏನಿದೆ? ಹಣ್ಣುಗಳನ್ನು ಮಾರಬೇಕು ಅಷ್ಟೇ. ಅದನ್ನು ತಗೊಂಡು ಹೋಗೋದಿಕ್ಕೂ ಲಾರಿಗಳು ಹೋಗದೆ ಇದ್ರೆ ಕಾಶ್ಮೀರಿಗಳು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಬೇಕಾಗತ್ತೆ. ಈ ಕಾರಣಕ್ಕೆ ಕಾಶ್ಮೀರದಲ್ಲಿ ಶಾಂತಿ ನೆಲೆಸಲಿ ಅಂತ ಭಾರತ ಪ್ರಯತ್ನ ಮಾಡ್ತಾ ಹೋಗ್ತಾ ಇತ್ತು. ಈಗ ನಾವು ನಿಮ್ಮನ್ನ ಕಾಪಾಡ್ತೀವಿ, ಪ್ರವಾಸಿಗರು ಧೈರ್ಯವಾಗಿ ಬನ್ನಿ ಅಂತ ಕಾಶ್ಮೀರಿಗಳೇ ಜನರನ್ನ ಕರೆಯೋದಕ್ಕೆ ಶುರು ಮಾಡಿದ್ದಾರೆ. ಅಲ್ಲಿನ ವ್ಯಾಪಾರಿಗಳು, ಟೂರ್ ಆಪರೇಟರ್ಗಳು, ಗೈಡುಗಳು, ಟ್ಯಾಕ್ಸಿ ಡ್ರೈವರ್ಗಳು, ಆಟೋ ಓಡಿಸೋರು, ಪೋನಿವಾಲಾಗಳು ಎಲ್ಲರೂ ಕೂಡ ಕೋರಲಿನಿಂದ ನಾವು ಉಗ್ರವಾದವನ್ನು ಖಂಡಿಸ್ತೀವಿ, ಪಾಕಿಸ್ತಾನ್ ಮುರ್ದಾಬಾದ್ ಅಂತ ಕೂಗ್ತಾ ಇದ್ದಾರೆ. ಬೆನ್ನಿನ ಮೇಲೆ ಹೊಡೆಯೋದಕ್ಕಿಂತ ಅನ್ನದ ಮೇಲೆ ಹೊಡೆಯೋದು ದೊಡ್ಡದು ಅಂತ ಹೇಳ್ತಾರಲ್ಲ,
ಅದು ಇದಕ್ಕೆ ಇರಬೇಕು. ಈಗ ಅನ್ನದ ತಟ್ಟೆಗೆ ಉಗ್ರರು ಕನ್ನ ಹಾಕಿದ ಮೇಲೆ ಕಾಶ್ಮೀರಿಗಳು ಉಗ್ರರ ವಿರುದ್ಧ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಈ ಕೆಲಸವನ್ನ ಕಾಶ್ಮೀರ ಅವತ್ತೇ ಮಾಡಿದ್ದಿದ್ರೆ ಆ ಸ್ವರ್ಗಕ್ಕಿವತ್ತು ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಇನ್ನು ಸ್ವಲ್ಪ ದಿನ ಭಾರತದ ಜನ ಕಾಶ್ಮೀರದ ಕಡೆಗೆ ಹೋಗೋದು ನಿಲ್ಲಿಸಿದ್ರು ಅವರಿಗೆ ಪ್ರವಾಸೋದ್ಯಮ, ಭಾರತ ಮತ್ತು ಅಲ್ಲಿಗೆ ಬರುವ ಜನ ಎಷ್ಟು ಮುಖ್ಯ ಅನ್ನೋದು ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಈಗಾಗಲೇ ದೇಶದ ನಾನಾ ಭಾಗಗಳಿಂದ ಪ್ರವಾಸಿಗರು ಕಾಶ್ಮೀರ ಟೂರ್ ಅನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಈ ಬಾರಿ ಉಗ್ರರ ವಿರುದ್ಧ ಕಾಶ್ಮೀರದ ಜನಾನೇ ಸೆಟೆದು ನಿಂತರೆ ಆಶ್ಚರ್ಯ ಪಡಬೇಕಿಲ್ಲ. ಇದು ಗೆಳೆಯರೆ, ಭಯೋತ್ಪಾದಕರ ಕೃತ್ಯದಿಂದ ಕಾಶ್ಮೀರದಲ್ಲಿನ ಪ್ರವಾಸೋದ್ಯಮಕ್ಕೆ ಬೀಳ್ತಾ ಇರೋ ಪೆಟ್ಟಿನ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.